ಈಶಾನ್ಯ ನ್ಯೂಸ್ಗೆ ಸ್ವಾಗತ. ಸಾದಿಕ್ ಪೈಲ್ವಾನ್ ಅವರು ಕಾಂಗ್ರೆಸ್ನಿಂದ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ರು. ಸಾಕಷ್ಟು ಜನ ಮನವೊಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ನಾಮಪತ್ರ ಹಿಂಪಡೆಯುವುದಕ್ಕೆ ಒಂದಷ್ಟು ಒತ್ತಡಗಳು ಕೂಡ ಕೇಳಿ ಬಂದ್ವು. ಈ ಹಿನ್ನೆಲೆಯಲ್ಲಿ ನಿನ್ನೆ ಆದಂತ ಒಂದಷ್ಟು ಹೈಡ್ರಾಮಾ ಇದೆಯಲ್ಲ, ದಾವಣಗೆರೆನಲ್ಲಿ ಏನು ಸಲೀಂ ಅಹಮದ್ ಅವರು ಹೋಗ್ತಾರೆ, ಜೊತೆಯಲ್ಲಿ ಶಿವಾಜಿನಗರದ ಶಾಸಕರಾದಂತ ರಿಜ್ವಾನ್ ಅವರು ಹೋಗ್ತಾರೆ. ಮನವೊಲೈಸುವಂತ ಕೆಲಸ ಪ್ರಕ್ರಿಯೆ ನಿನ್ನೆ ಎಲ್ಲೋ ಒಂದ್ ಕಡೆ ಟೋಟಲಿ ಫೇಲ್ಯೂರ್ ಆಯ್ತು. ಕಾಂಗ್ರೆಸ್ಗೆ ಬಂಡಾಯದ ಬಿಸಿ, ಈ ಎಲ್ಲ ಮಾತುಗಳನ್ನು ಕೇಳಿ ಬರ್ತಾ ಇದ್ವಿ. ಬಟ್ ಈಗ ಲೇಟೆಸ್ಟ್ ಬೆಳವಣಿಗೆ ಏನಂದ್ರೆ ಸರ್, ಸಿದ್ದರಾಮಯ್ಯನವ್ರ ಜೊತೆ ಸಾದಿಕ್ ಪೈಲ್ವಾನು ಕಾಣಿಸ್ಕೊಂಡಿರುವಂತ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದ್ರ ಜೊತೆನಲ್ಲಿ ಸಾದಿಕ್ ಪೈಲ್ವಾನ್ ಅವರ ಸಕ್ಸಸ್ ಆಗಿದೆ, ಅಂದ್ರೆ ಅವ್ರನ್ನ ಮನವೊಲೈಸುವಲ್ಲಿ ಎಲ್ಲ ಒಂದ್ ಕಡೆ ಸಕ್ಸಸ್ ಆಗಿದೆ ಅನ್ನುವಂತ ಮಾತುಗಳು ಸರ್. ನೀವೇನ್ ಹೇಳಿದ್ರಿ? ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ಸಲ್ಲಿಸಿ ಪೈಲ್ವಾನ್ ಅಂತ ಕೈ ಎತ್ತಿ ತೋರಿಸಿದ್ರು. ಈಗ ಪೈಲ್ವಾನ್ ಸಿದ್ದರಾಮಯ್ಯನ ಪಟ್ಟು ಮುಂದೆ ಪೈಲ್ವಾನು ಬಿದ್ದೋಗ್ಬಿಟ್ಟಿದ್ದಾರೆ. ಆ ರೀತಿ ಆಗಿದೆ ಪೈಲ್ವಾನ್ ಇದು. ಬಟ್ ಅದೇನೇ ಇರಲಿ, ಅವರ ಮನವೊಲಿಸುವ ಕೆಲಸದಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿದೆ. ನಾಮಪತ್ರ ತೆಗೆಸುವ ಕೆಲಸದಲ್ಲಿ ಸಕ್ಸಸ್ ಆಗಕ್ಕಾಗಲಿಲ್ಲ, ಬಟ್ ಅವರ ಮನವೊಲಿಸುವ ಕೆಲಸದಲ್ಲಿ ಸಕ್ಸಸ್ ಆಗಿದೆ. ಇವರು ಏನು ದಾವಣಗೆರೆಗೆ ಹೋಗಿದ್ರು, ಅಲ್ಪಸಂಖ್ಯಾತರ ಮುಖಂಡರು ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಅಂಡ್ ಅದರ್ಸ್ ಹೋಗಿ ನಾಮಪತ್ರ ಸಲ್ಲಿಸಿದ ವಾಪಸ್ ತೆಗಿಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಬಟ್ ಆ ಸಂದರ್ಭದಲ್ಲಿ ಅಲ್ಲಿ ಆಗ್ಲಿಲ್ಲ ಅವರು. ಬಟ್ ಈಗ ಇವರು ಸಾದಿಕ್ ಪೈಲ್ವಾನ್ ಅವ್ರನ್ನ ಕರೆಸ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡಿ ಅದು ಅವ್ರನ್ನ ಮನವೊಲಿಸ್ಲಿಕ್ಕೆ ಮಾಡಿದಂತ ಪ್ರಯತ್ನ ಈಗ ನೀವು ಹೇಳಿದ ಪ್ರಕಾರ ಅದು ಯಶಸ್ವಿ ಆದಂತೆ ಕಂಡಿದೆ, ಯಶಸ್ವಿ ಆಗಿದೆ ಕೂಡ. ಈಗ ಲೇಟೆಸ್ಟ್ ಆಗಿ ಪೈಲ್ವಾನ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ನಾನು ನಮ್ಮ ಕ್ಷೇತ್ರದಲ್ಲಿ ಕೋಮುವಾದಿ ಶಕ್ತಿಗಳು ಬೆಳೀಲಿಕ್ಕೆ ಬಿಡಲ್ಲ ಅಂತ. ಅಂದ್ರೆ ನಾನು ಈಗ ಹೈಕಮಾಂಡ್ ಏನು ಹೇಳಿದೆ ಕಾಂಗ್ರೆಸ್ ಅಭ್ಯರ್ಥಿಗೆ ನಾನು ಬೆಂಬಲ ಕೊಡ್ತೀನಿ ಅಂತ. ಈಗ ಅವರು ಅನಿವಾರ್ಯವಾಗಿ ಕಣದಿಂದ ಹಿಂದೆ ಸರಿದು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಪರವಾಗಿ ಈಗ ಪ್ರಚಾರ ಮಾಡಬೇಕಾಗ್ತದೆ, ಪ್ರಚಾರಕ್ಕೆ ಬರ್ತಾರೆ. ನಿನ್ನೆ ನಡೆದಂತ ಒಂದು ಗೋ ಬ್ಯಾಕ್ ಅನ್ನುವಂತ ಸಲೀಂ ಅಹಮದ್ ಅವರು ಜೊತೆಯಲ್ಲಿ ರಿಜ್ವಾನ್ ಅರ್ಷದ್ ಅವರು ಹೋದಂತ ಸಂದರ್ಭದಲ್ಲಿ ನೂರಾರು ಸಂಖ್ಯೆನಲ್ಲಿ ಏನ್ ಪೈಲ್ವಾನ್ ಅವರ ಜೊತೆನಲ್ಲಿ ಅವರ ಗರ್ಡಿನಲ್ಲಿ ಪಳಗಿದ್ದವ್ರು ಅಂತ ಅನ್ಸುತ್ತೆ, ಎಲ್ಲ ಗೋ ಬ್ಯಾಕ್ ಅಂತ ಹೇಳಿ ಘೋಷಣೆ ಕೂಗ್ತಾ ಇದ್ರು. ಬಟ್ ಇದರ ನಡುವಿನಲ್ಲೇ ಒಂದು ದಿನಕ್ಕೆ ಅದ್ ಹೆಂಗೆ ಈ ಮನವೊಲೈಸುವಂತ ಕೆಲಸ ಸಕ್ಸಸ್ ಆಗ್ಬಿಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದ್ರು ಸರ್. ಈಗ ಒಂದು ಘಟನೆ ಇಲ್ಲ, ಅದು ಒಂದು ದಿನದಿಂದ ಅಲ್ಲ, ನಿರಂತರವಾಗಿ ಅವರು ನಾಮಿನೇಷನ್ ಫೈಲ್ ಮಾಡಿದಾಗಿಂದನೂ ಕೂಡ, ಅವರ ಇವರು ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಆದಾಗಿಂದನೂ ಕೂಡ ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ನಿರಂತರವಾಗಿ ನಡೀತಾ ಇತ್ತು. ಬಟ್ ಅವರ ಸಮುದಾಯ ಜಾಸ್ತಿ ಇದೆ, ಅವರು ನಿರ್ಣಾಯಕವಾಗಿ ಮತಗಳಿದೆ ಅವರು. ಹಾಗಾಗಿ ನಾವು ಅಲ್ಲಿ ನಿಲ್ಬೇಕು ಅಂತ ಬಹಳ ದಿವಸದಿಂದ ಹೇಳ್ಕೊಂಡು ಬಂದಿದ್ರು ಅವರು. ಶಾಮನೂರು ಶಿವಶಂಕರಪ್ಪ ಇರೋದ್ರಿಂದ ಅವ್ರು ಮುಂದೆ ಬಂದಿರ್ಲಿಲ್ಲ. ಈಗ ಅವ್ರ ನಿಧನ ನಂತರ ನಮಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಕೇಳೋದ್ರಲ್ಲಿ ತಪ್ಪಿರ್ಲಿಲ್ಲ. ಅವ್ರು ಕೇಳೋದ್ರಲ್ಲಿ 80,000 ಓಟು ಅಂದ್ರೆ ನಿರ್ಣಾಯಕ ಮತಗಳು. ಆಮೇಲೆ ಅವ್ರು ಕಾಂಗ್ರೆಸ್ ಬಿಟ್ಟು ಬೇರೆಯವ್ರಿಗೆ ಓಟ್ ಹಾಕಲ್ಲ. ಹಾಗಾಗಿ ಅವರು ಅದನ್ನ ಕೇಳಿದ್ರು, ಹಕ್ಕನ್ನ ಪ್ರತಿಪಾದಿಸಿದ್ರು. ಹಾಗಾಗಿ ನಮ್ಮ ಸಮುದಾಯದ ಒಬ್ಬ ಅಭ್ಯರ್ಥಿ ಕಣದಲ್ಲಿದ್ದಾನೆ, ನಮ್ಮ ಸಮುದಾಯದವರೇ ಬಂದು ಇಂಥಗಳು ಅಂತ ಹೇಳ್ತಿದ್ದಾರೆ. ಬೇಸರಕ್ಕೆ ಅವರು ಗೋ ಬ್ಯಾಕ್ ಅಂತ ನಾಯಕರುಗಳಿಗೆ ಹೇಳಿದ್ರು. ಸರ್, ಆಗೊಮ್ಮೆ ಏನಾದ್ರು ಏನು ಪೈಲ್ವಾನ್ ಅವ್ರು ಏನಾದ್ರು ನಾಮಪತ್ರ ಹಿಂಪಡೆದೇ ಇದ್ದಿದ್ರೆ ಅಥವಾ ಏನಾದ್ರು ಕಾಂಗ್ರೆಸ್ ಜೊತೆ ಈಗ ಕಣದಿಂದ ಹಿಂದೆ ಸರಿದೇ ಇದ್ದಂತ ಪಕ್ಷದಲ್ಲಿ ಕಾಂಗ್ರೆಸ್ಗೆ ಏಟ್ ಆಗ್ತಾ ಇತ್ತಾ? ಇದ್ರ ನಷ್ಟ ಕಾಂಗ್ರೆಸ್ ಅನುಭವಿಸ್ತಾ ಇತ್ತಾ ಅಥವಾ ಹೇಗೆ? 100% ವ್ಯತಿರಿಕ್ತ ಪರಿಣಾಮ ಬೀರ್ತಾ. ಅಷ್ಟು ದೊಡ್ಡ ಬಲಿಷ್ಠ ನಾಯಕರ ಅಲ್ಲಿ ಅಲ್ಲ, ಸಾದಿಕ್ ಪೈಲ್ವಾನ್ ಬಲಿಷ್ಠ ನಾಯಕರಲ್ಲದೆ ಇದ್ರು ಸಮುದಾಯದ ಮತಗಳು ಬಲಿಷ್ಠವಾಗಿತ್ತು. ಆ ಮತಗಳು ಕ್ರೋಢೀಕರಣ ಆದ್ರೆ ಅಲ್ಲಿ ಸಾದಿಕ್ ಪೈಲ್ವಾನ್ ಆದ್ರೇನು, ಇನ್ನೊಬ್ರು ಅಲ್ಪಸಂಖ್ಯಾತ ಅಭ್ಯರ್ಥಿ ಆದ್ರೆ ಮತಗಳು ಕ್ರೋಢೀಕರಣ ಆದ್ರೆ ಆ ಭಯ ಇವರಿಗೆ. ಅಂದ್ರೆ ರಾಜಕೀಯದ ತಂತ್ರಗಾರಿಕೆ ಒಂದು ಭಾಗ ಇದು. ಏನಲ್ಲಿ ಸಾದಿಕ್ ಪೈಲ್ವಾನ್ ಗೆಲ್ಲೋದಲ್ಲ, ಇಲ್ಲಿ ಸೋಲ್ಸುವಂತ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಕಾಂಗ್ರೆಸ್ ಮತಗಳು ಕೀಳ್ತಾ ಇದ್ರು. ಸಮರ್ಥ್ ಸೋಲಿಗೆ ಇದೇ ಕಾರಣ ಆಗ್ಬಿಡ್ತಾ ಇದ್ರು. ಆತರ ಸಾಧ್ಯತೆಗಳು ಹೆಚ್ಚಾಗಿತ್ತು. ಇತ್ತು ಸಮರ್ಥ್ ಸೋಲಿಗೆ ಇವರು ಕಾರಣ ಆಗ್ತಾ ಇದ್ರು. ಒಂದು ಅದಲ್ಲ, ಸಮರ್ಥ್ ಸೋಲ್ ಅಲ್ಲ, ಅದು ಕಾಂಗ್ರೆಸ್ ಸೋಲ್ ಆಗ್ತಾ ಇತ್ತು. ಕಾಂಗ್ರೆಸ್ಸಿನ ಸೋಲು. ಕಾಂಗ್ರೆಸ್ ಈಗ ಆ ರೀತಿಯ ಪ್ರತಿಷ್ಠೆ ಆಗಿದೆಯಾ ಸರ್? ಆಮೇಲೆ ಮಧ್ಯ ಕರ್ನಾಟಕದ ಇದಾಗ್ತಾ ಇತ್ತು, ಅಲ್ಲಿಂದ ಸೋಲ್. ನಾನ್ ನಿಮಗೆ ಹೇಳ್ತೆ, ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋತ್ರೆ ಎಲ್ಲಿಂದ ಕಾಂಗ್ರೆಸ್ ಗೆದ್ದಿತ್ತು ಅಂದ್ರೆ, ಎಲ್ಲಿಂದ ಸಿದ್ದರಾಮೋತ್ಸವ ಮಾಡಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿತ್ತು, ದಾವಣಗೆರೆಯಿಂದ ಸಿದ್ದರಾಮೋತ್ಸವ ಮಾಡಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿತ್ತು. ಇನ್ ಸಪೋಸ್ ಅಲ್ಲೇನಾದ್ರು ಸೋತ್ರೆ ಈ 5 ಮತಗಳಿಂದ, ಅಲ್ಪಸಂಖ್ಯಾತರ ಮತಗಳಿಂದ
ಇವರ ವಿರುದ್ಧದಿಂದ ಅದೇನಾದ್ರು ಸೋತ್ರೆ ಅಲ್ಲಿಂದ ಅಧಪತನ ಸ್ಟಾರ್ಟ್ ಆಗುತ್ತೆ ಕಾಂಗ್ರೆಸ್ಸಿಗೆ ಅನ್ನೋ ಒಂದು ಅವರಿಗೆ ಇದಿತ್ತು. ಹಾಗಾಗಿ ಅವರು ಈ ಎಲ್ಲಾ ಕಸರತ್ತುಗಳನ್ನ ಮಾಡಿದ್ದಾರೆ. ಒಟ್ಟಾರೆ ಸರ್, ಈಗ ಸಾದಿಕ್ ಪೈಲ್ವಾನ್ ಅವ್ರನ್ನ ಕಾಂಗ್ರೆಸ್ ಹೈಜಾಕ್ ಮಾಡುವಲ್ಲಿ ಅಥವಾ ಮನ ಓಲೈಸುವಲ್ಲಿ ಏನು ವಿಶ್ಲೇಷಣೆ ಮಾಡಿದ್ರು ಕೂಡ ಒಟ್ನಲ್ಲಿ ಅವರನ್ನ ಕಾಂಗ್ರೆಸ್ಗೆ ಮತ್ತೆ ಮರಳಿ ತರುವಲ್ಲಿ ಅಥವಾ ಕಣದಿಂದ ಹಿಂದೆ ಸರಿಯುವಲ್ಲಿ ಕಾಂಗ್ರೆಸ್ ಇಲ್ಲಿ ಗೆದ್ದಿದೆ ಅಂತ ಹೇಳ್ಬೋದು, ಒಂದೆಜ್ಜೆ ಗೆಲುವನ್ನ ಸಾಧಿಸಿದೆ ಅಂತ ಹೇಳಿ. ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ ಬೇಸಿಕಲಿ ಕಾಂಗ್ರೆಸ್ ಏನ್ ಬಿಟ್ಟು ಹೋಗಿಲ್ಲ. ಅವರು ಕಾಂಗ್ರೆಸ್ಸಿಗೆ ಬಂಡಾಯವಾಗಿ ನಿಂತಿದ್ರು. ಸೊ ಅವ್ರ ವಿರುದ್ಧ ಇನ್ನೂ ಏನು ಕ್ರಮ ಕೈಗೊಂಡಿರ್ಲಿಲ್ಲ. ಕಾಂಗ್ರೆಸ್ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಸೊ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದೆ. ಈಗ ಕಾಂಗ್ರೆಸ್ಗೆ ಇದು ಪ್ಲಸ್ ಪಾಯಿಂಟ್ ಅಂತ 100% ಪ್ಲಸ್ ಪಾಯಿಂಟ್. ಆಮೇಲೆ ಇನ್ನೊಂದು ಹೇಳ್ತೀನಿ, 33 ಜನ ಕಣದಲ್ಲಿದ್ರು, ಅದರಲ್ಲಿ 15 ಜನ ವಾಪಸ್ ತಗೊಂಡಿದ್ರು, 23 ಜನ ಕಣದಲ್ಲಿದ್ರು. ಈಗ ಸಾದಿಕ್ ಪೈಲ್ವಾನ್ ಕಣದಿಂದ ಹಿಂದೆ ಸರಿತಾರೆ. ಇನ್ನುಳಿದವ್ರನ್ನು ಇವ್ರ ಜೊತೆ ತಗೋಬೇಕು ಅವ್ರು. ಒಬ್ಬೊಬ್ರು 500, 1000 ಈ ತರ ಓಟ್ಗಳು ತಗೊಂಡ್ರೆ ಅವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಹೊಡೆತ ಬೀಳುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವ್ರನ್ನೆಲ್ಲರನ್ನು ಇವರು ಒಟ್ಟಿಗೆ ತಗೊಂಡು ಹೋಗ್ಬೇಕು. ಧನ್ಯವಾದಗಳು ಸರ್. ಬಹಳ ತುಂಬಾ ಚೆನ್ನಾಗಿ ಹೇಳಿದ್ರು ನಮ್ಮ ಸೀನಿಯರ್ ಜನಾರ್ದನ್ ಸರ್. ಹೇಳಿದ್ರು ಏನ್ ಸಾದಿಕ್ ಪೈಲ್ವಾನ್ ಅಷ್ಟೊಂದು ಬಲಿಷ್ಠ ನಾಯಕನ ಸರ್ ಅಂತ ಕೇಳಿದಂತ ಪ್ರಶ್ನೆ ಸಂದರ್ಭದಲ್ಲಿ ಸಾದಿಕ್ ಪೈಲ್ವಾನ್ಗಿಂತಲೂ ಕೂಡ ಅಲ್ಲಿ ಅಲ್ಪಸಂಖ್ಯಾತರ ಮತಗಳು ಬಹಳ ಬಲಿಷ್ಠವಾಗಿರುವಂತ ಮತಗಳು ಅಂತ ಹೇಳಿ ಬಹಳ ಅದ್ಭುತವಾದಂತ ವಿಶ್ಲೇಷಣೆ ಅದು. ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಈಗ ಸಾದಿಕ್ ಪೈಲ್ವಾನ್ ಅವರು ಕಣದಿಂದ ಹಿಂದೆ ಸರಿಯುತ್ತಾ ಇರುವಂತ ಒಂದು ಬೆಳವಣಿಗೆ ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಇರುವಂತದ್ದು. ಎಲ್ಲೋ ಬಿಜೆಪಿ ಬಹಳ ಅಗಲು ಕನಸು ಕಾಣ್ತಾ ಇತ್ತು, ಇಲ್ಲ ಈ ಬಾರಿ ನಾವು ಗೆದ್ದೇ ತೀರ್ತೀವಿ ಎನ್ನುವಂತ ಕನಸಲ್ಲಿ ಹುಮ್ಮಸ್ಸಿನಿಂದ ರಣಕಣದಲ್ಲಿ ಇರುವಂತದ್ದು. ಈ ಎಲ್ಲ ಒಟ್ಟಾರೆ ಬೆಳವಣಿಗೆ ನೋಡಿದ್ರೆ ತಮಗೆ ಏನ್ ಅನ್ಸುತ್ತೆ? ಯಾರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಯಾರು ಗೆಲ್ತಾರೆ, ಯಾರು ಶಾಸಕರಾಗ್ತಾರೆ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಮಸ್ತ ಕನ್ನಡಿಗರ ತಂದೆ.